ಶಸ್ತ್ರಚಿಕಿತ್ಸೆ ಆಗಬೇಕು, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದರೆ ಸ್ಟ್ರೋಕ್ ಆಗುತ್ತೆ ಅನ್ನುವ ಸಬೂಬನ್ನು ಕೊಟ್ಟು ಈಗಾಗಲೇ ಜಾಮೀನನ್ನು ಪಡ್ಕೊಂಡು ರಿಲೀಫ್ ಪಡೆದಿರುವಂಥ ನಟ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಶಸ್ತ್ರಚಿಕಿತ್ಸೆ ಆಗಿಲ್ಲ, ಒಂದು ವಾರ ಕಳೀತಾ ಬಂತು, ಶಸ್ತ್ರಚಿಕಿತ್ಸೆ ಯಾವಾಗ ಅನ್ನೋದು ಏನೂ ಗೊತ್ತಿಲ್ಲ. ಆ ನಡುವೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಮಧ್ಯಂತರ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಪೊಲೀಸ್ ಆಯುಕ್ತ ದಯಾನಂದ್ ಮಾತಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ದೊರೆತಿದೆ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಾತನಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಮೇಲ್ಮನವಿ ಸಲ್ಲಿಕೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದು ಕಡೆ ನಟ ದರ್ಶನ್ ಸರ್ಜರಿ ಕೂಡ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅವರ ಮೆಡಿಕಲ್ ವಿಚಾರದ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಈ ನಡುವೆ ಗೃಹ ಇಲಾಖೆಯ ಪರ್ಮಿಷನ್ ಜೊತೆಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಆಗಿದೆ ಅಂತ. ಯಾವಾಗ ಹೋಗುತ್ತೆ ಮೇಲ್ಮನವಿ ಸಲ್ಲಿಕೆ? ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇತ್ಯರ್ಥಕ್ಕೆ ಬರೋ ಸಾಧ್ಯತೆ ಇದೆ? ಪ್ರಣೀತ್, ಏನಂತೇಳಿದ್ರೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವಂತಹ ನಟ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂತೇಳಿದ್ರೆ ಹೈಕೋರ್ಟ್ಗೆ ನೀಡಿರುವಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಏನು ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪೊಲೀಸ್ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿತ್ತು. ಅದಕ್ಕೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ಲೀಗಲ್ ಟೀಮ್ನ ಜೊತೆ ಒಂದು ಮಾತುಕತೆಯಾಗಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈಗ ಸರ್ಕಾರಕ್ಕೆ ಕೂಡ ಅದು ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಸಹಜವಾಗಿಯೇ ಪೊಲೀಸ್ ಇಲಾಖೆ ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರು ಕೂಡ ಇವತ್ತು ಹೇಳಿರುವುದಂದ್ರೆ ಇನ್ನೊಂದು 3-4 ದಿನಗಳ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಕೂಡ ಸಿದ್ಧತೆ ಆಗಿರುವಂಥದ್ದು. ಈಗಾಗಲೇ ಲೀಗಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಆಗಿದ್ದು ಯಾವ ಒಂದು ಟೆಕ್ನಿಕಲ್ ಆ್ಯಂಗಲ್ಗಳಲ್ಲಿ ಕೂಡ ಈ ಒಂದು ಅಂಶಗಳನ್ನು ಉಲ್ಲೇಖ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಸಿದ್ಧತೆ ಆಗಿರುವಂಥದ್ದು. ಪ್ರಣೀತ್, ಮಾತಾಡಿಸ್ತೀನಿ ನಿಮ್ಮನ್ನ ವೆಂಕಟೇಶ್. ಏನು ಜಾಮೀನು ಪಡೆದಿರುವ ಕಾರಣವೇ ಅವರ ಮೆಡಿಕಲ್ ಟ್ರೀಟ್ಮೆಂಟು, ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಸರ್ಜರಿ ಅಂತ, ಅಂದರೆ ಆಪರೇಷನ್ ಅಂತ. ಆದರೆ ಜಾಮೀನು ಪಡೆದ ಮೇಲೆ ಆಪರೇಷನ್ ಮಾಡ್ಕೊಳ್ಳೋದಕ್ಕೆ ಏನು ಇಷ್ಟು ವಿಳಂಬ ಯಾಕೆ ಅಂತ. ಜಾಮೀನು ಪಡೆಯೋದಕ್ಕೆ ಶಸ್ತ್ರಚಿಕಿತ್ಸೆ ಬೇಕು ಅಂತ ದರ್ಶನ್ ಹೇಳಿದ್ರು, ಆಪರೇಷನ್ಗೆ ಓಕೆ ಅನ್ನಿದ್ದಾರೆ. ಆದರೆ ಇಂಥ ದಿನ ಆಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಯಾರ ಹತ್ರನೂ ಸ್ಪಷ್ಟ ನಿರ್ಧಾರ ಇಲ್ಲ. ಯಾಕೆ ತಡ? 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿರೋದು 1 ವಾರ ಮುಗಿದು ಹೋಗ್ಬಿಟ್ಟಿದೆ. 2 ವಾರವೇ ಮುಗೀತು. ಅನಾರೋಗ್ಯ, ತುರ್ತು ಚಿಕಿತ್ಸೆ ಅಂತ ಹೇಳಿ, ಅಗತ್ಯ ಅಂತ ಹೇಳಿ ಹೈಕೋರ್ಟ್ನಿಂದ ಜಾಮೀನು ಪಡ್ಕೊಂಡು ಆಸ್ಪತ್ರೆಗೆ ಬಂದರು. ಆಮೇಲೆ ಮಾತ್ರ ಸರ್ಜರಿಗೆ ಮನಸ್ಸು ಮಾಡ್ತಾ ಇಲ್ಲ. ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡೋಣ, ಆಪರೇಷನ್ ಮಾಡಿಸೋದಕ್ಕೆ ವಿಳಂಬ ಮಾಡ್ಕೋತಾ ಇದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಜೊತೆಗೆ ಮುಂದುವರಿತಾ ಇದ್ದಾರೆ. ಯಾಕೆ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಹುಟ್ಕೊಳ್ಳುತ್ತೆ. ಮತ್ತು ಈ ನಡೆ ಏನಿದೆ, ಏನೋ ಬೇಕು ನನಗೆ ಜಾಮೀನು ಬೇಕು ಅಂತ ಹೇಳಿರೋದು ಕೇವಲ ಒಂದು ಸಬೂಬು, ಒಂದು ರೀಸನ್ ಅಷ್ಟೇ ಅನ್ನೋ ರೀತಿಯಲ್ಲಿ ಯಾರಿಗೂ ಕೂಡ ಗೋಚರ ಆಗುತ್ತೆ. ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಾನು ಆಗಲೇ ಹೇಳ್ತಾ ಇರೋ ಹಾಗೆ ಇವರು ಬೇಕು ಅಂತ ಹೇಳಿ ಯಾವುದಕ್ಕೆ ಜಾಮೀನು ಪಡ್ಕೊಂಡ್ರು ಅದನ್ನೇ 2 ವಾರದಿಂದ ಯಾವುದು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಅವರ ಇಂಟೆನ್ಷನ್ ಆಪರೇಷನ್ ಆಗಿರಲಿಲ್ಲ, ಅವರ ಇಂಟೆನ್ಷನ್ ಜೈಲಿಂದ ಹೊರಗಡೆ ಬರೋದು ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ. ಅಷ್ಟು ಸ್ಪಷ್ಟ ಆಗ್ತಾ ಇದ್ರು ಯಾಕೆ ಆಪರೇಷನ್ ಬಗ್ಗೆ ವಿಳಂಬ, ಯಾಕೆ ಈ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ? ಏನು ನಡೀತಾ ಇದೆ ದರ್ಶನ್ ವಿಚಾರದಲ್ಲಿ?
ಖಂಡಿತ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರು ಹೊರಗಡೆ ಬರ್ತಿದ್ದಂತೆ ಕೂಡ ಅವರ ಪತ್ನಿ ಮನೆಗೆ ತೆರಳಿ ವಿಶ್ರಾಂತಿಯನ್ನು ಪಡೆದಿದ್ರು ಒಂದು ದಿನ. ತದನಂತರ ಭಾನುವಾರ ಅವರು BGS ಆಸ್ಪತ್ರೆಗೆ ಹೋಗಿದ್ರು. ಹಾಗಾಗಿ ಅವರು ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಮಾಡಬೇಕಂತ ಹೇಳಿ ವೈದ್ಯರು ಕೂಡ ಸೂಚಿಸಿದ್ರು. ಆ ಹಿನ್ನೆಲೆಯಲ್ಲಿ ಟೆಸ್ಟ್ಗಳ ರಿಪೋರ್ಟ್ಗಳು ಕೂಡ 48 ಗಂಟೆಗಳಲ್ಲಿ ಬರುತ್ತೆ. ಅದಾದ ಬಳಿಕ ಅವರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾ ಅಥವಾ ಏನು ಒಂದು ಫಿಸಿಯೋಥೆರಪಿ ಮೂಲಕ ಎಂದು ಗುಣಪಡಿಸಬೇಕು ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಕೂಡ ಅವರು ಒಂದು ಮಾತನ್ನು ಹೇಳಿದ್ರು, ಏನು ಫಿಸಿಯೋಥೆರಪಿನೇ ಲಾಸ್ಟ್ ಆಪ್ಷನ್ ಅಲ್ಲ, ಹಾಗಾಗಿ ಸರ್ಜರಿಯನ್ನು ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಕೂಡ ಹೇಳಿದ್ರು. ಅದಾದ ಹಾಗೆ ಒಂದು ರಿಪೋರ್ಟನ್ನು ಕೂಡ ಒಂದು ವಾರದ ಒಳಗಾಗಿ ನ್ಯಾಯಾಲಯಕ್ಕೆ ಕೂಡ ಸಬ್ಮಿಟ್ ಮಾಡಿದ್ರು. ಆದರೆ ಈಗ ಅವರು ಹೊರಗಡೆ ಬಂದ ನಂತರ ಏನು ಒಂದು ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಹಾಗಾಗಿ ಅವರಿಗೆ ತುರ್ತಾಗಿ ಆಪರೇಷನ್ ಅನ್ನು ಮಾಡಲೇಬೇಕು ಅಂತ ಹೇಳಿ ಕೂಡ ಹೊರಗಡೆ ಬಂದಿದ್ರು. ಆದರೆ 2 ವಾರಗಳು ಕಳೀತಾ ಇದ್ರು ಕೂಡ ಇದುವರೆಗೂ ಕೂಡ ಆಪರೇಷನ್ ಮಾಡಿಸಲಿಲ್ಲ ಅನ್ನೋದರ ಹಿಂದೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಮತ್ತೆ ಈ ಒಂದು ಆಪರೇಷನ್ ಅನ್ನು ಮಾಡಿಸಿದ್ದೆ ಆದರೆ 6 ವಾರಗಳ ಒಳಗಾಗಿ ಗುಣಮುಖರಾಗ್ತಾರೆ. ಆಗ ಅವರು ಮತ್ತೆ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಅವರು ಫಿಸಿಯೋಥೆರಪಿಯನ್ನು ಮಾಡಿಸಿ ಸಾಧ್ಯವಾದಷ್ಟು ಅದಾದ ಬಳಿಕ ಕೊನೆಯ ಹಂತದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಅನ್ನುವಂತಹ ಬಂದು ಆಗ ಮತ್ತೆ ಈ ಒಂದು ಶಸ್ತ್ರಚಿಕಿತ್ಸೆ ಮತ್ತು ಫಿಸಿಯೋಥೆರಪಿಗಾಗಿ ಮತ್ತೆ ಒಂದು 6 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ವೈದ್ಯರು ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಏನು ಒಂದು ಜಾಮೀನು ಮಧ್ಯಂತರ ಜಾಮೀನು ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಅದೇ ಒಂದು ನಿಟ್ಟಿನಲ್ಲಿ ಕೂಡ ಈಗ ಆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಕೂಡ ಈ ಒಂದು ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಸೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳಾಗಿರುವಂಥದ್ದು. ಒಟ್ಟಿನಲ್ಲಿ ನಟ ದರ್ಶನ್ ಅವರು ಏನು ಒಂದು ಆಪರೇಷನ್ ಮಾಡಿಸಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ರು ಅದನ್ನು ಇದುವರೆಗೂ ಕೂಡ ಮಾಡಿಸಿಲ್ಲ. ಹಾಗಾಗಿ ಸಹಜವಾಗಿ ಅನುಮಾನಗಳು ಮೂಡುವಂಥದ್ದು ಕೂಡ ದಟ್ಟವಾಗಿರುವಂಥದ್ದು ಪ್ರಣುತ್. ಹಾಗಾಗಿ ಈ ದರ್ಶನ್ ಅವರು ಏನು ಈ ಒಂದು ಆಪರೇಷನ್ ಮಾಡಿಸ್ಕೊಳ್ಳದೆ ಅವರ ಹೆಲ್ತ್ ಅಪ್ಡೇಟ್ ಕೂಡ ಯಾವುದೇ ರೀತಿಯಾದಂಥ ಸಿಗದೇ ಇರುವಂಥದ್ದು ಕೂಡ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಗಿರ್ಬೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಪ್ರಣುತ್. ರೈಟ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.